ಶಿವಮೊಗ್ಗದ ಆಶ್ರಯ ಮನೆ ಹಂಚಿಕೆ ವಿಚಾರ ಈ ಹಿಂದೆ ದೊಡ್ಡ ಸುದ್ದಿಯಾಗಿತ್ತು. ಸದ್ಯ ಈ ವಿಚಾರ ಮುನ್ನೆಲೆಗೆ ಬಂದಿದ್ದು, ಆಶ್ರಯ ಮನೆ ಹಂಚಿಕೆ ವಿಚಾರದಲ್ಲಿ ಲೋಪಕ್ಕೆ ಕಾರಣವಾದ ಅಧಿಕಾರಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಹೋರಾಟಗಾರ ಕಲ್ಲೂರು ಮೇಘರಾಜ್ ಶಿವಮೊಗ್ಗ ಡಿಸಿಗೆ ಮನವಿ ಮಾಡಿದ್ದಾರೆ. ಆಶ್ರಯ ಮನೆ ಫಲಾನುಭವಿಗಳಿಗೆ ತಕ್ಷಣ ಮನೆ ಹಂಚಿಕೆ ಮಾಡಬೇಕು. ಅತ್ಯಂತ ಗಂಭೀರವಾದ ಪ್ರಕರಣ, ಸಾರ್ವಜನಿಕರಿಂದ ಹಣ ವಸೂಲಿ ಮಾಡಿ ಮನೆ ನೀಡುವುದಾಗಿ ಹೇಳಿ ಈಗ ಯಾಮಾರಿಸುತ್ತಿದ್ದಾರೆ. ಆಶ್ರಯ ಸಮಿತಿ 4800 ಮನೆಗಳನ್ನು ತಕ್ಷಣ ಫಲಾನುಭವಿಗಳ ಹೆಸರಿಗೆ ಖಾತೆ ಮಾಡಿ ಹಸ್ತಾಂತರ ಮಾಡಿ ಎಂದು ಕಲ್ಲೂರು ಮೇಘರಾಜ್ ಒತ್ತಾಯಿಸಿದ್ರು. ಮೂವತ್ತೈದು ವಾರ್ಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರದ ರಾಜೀವ್ ಗಾಂಧಿ ವಸತಿ ಯೋಜನೆ ಅನ್ವಯ, ಪ್ರಧಾನಮಂತ್ರಿ ವಸತಿ ಯೋಜನೆ ಅನ್ವಯ ಗೋವಿಂದಾಪುರದಲ್ಲಿ 3000 ಮನೆಗಳನ್ನು, ಗೋಶೆಟ್ಟಿಕೊಪ್ಪದಲ್ಲಿ 1836 ಮನೆಗಳನ್ನು ಕಟ್ತಾ ಇದ್ದೀವಿ ಅಂಥೇಳಿ ಸುಮಾರು 4800 ಅರ್ಜಿದಾರರಿಂದ ಆನ್ಲೈನ್ನಲ್ಲಿ ಕಳೆದ 7-8 ವರ್ಷಗಳಿಂದ ಶಿವಮೊಗ್ಗ ಆಶ್ರಯ ಸಮಿತಿಯವರು ಅರ್ಜಿ ಆಹ್ವಾನ ಮಾಡಿ ಇವತ್ತು ಕಳೆದ 7-8 ವರ್ಷಗಳಿಂದ ಆಶ್ರಯ ಸಮಿತಿಗೆ ನಮ್ಮ ಜನರಲ್ಲಿ 8000 ರೂಪಾಯಿಗಳನ್ನು, SC ST 5200 ರೂಪಾಯಿಗಳನ್ನು ಕಟ್ಟಿದ ಫಲಾನುಭವಿಗಳು ಮನೆ ಇಲ್ಲದೇ ಇವತ್ತು ಬೀದಿಗೆ ಬಿದ್ದಿದ್ದಾರೆ. ಆಶ್ರಯ ಸಮಿತಿಗಳಿಗೆ ಆ ನೆಹರು ರಸ್ತೆಯಲ್ಲಿರ್ತಕ್ಕಂಥ ಆಶ್ರಯ ಸಮಿತಿಗೆ ಕಚೇರಿಗೆ ಅಲ್ಲೂ ಹೈರಾಣಾಗಿದ್ದಾರೆ. ಇಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷರಾದಂಥ ಚನ್ನಬಸಪ್ಪನವರಿರ್ಬೋದು, ಆಶ್ರಯ ಸಮಿತಿಯ ನಾಮನಿರ್ದೇಶಿತ ಸದಸ್ಯರಾಗಿರ್ಬೋದು, ಮಹಾನಗರ ಪಾಲಿಕೆ ಆಯುಕ್ತರಿರ್ಬೋದು, ಯಾವುದೇ ಕ್ರಮ ತಗೊಂಡಿಲ್ಲ. ಆದ್ದರಿಂದ ಕೂಡಲೇ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಈಗೇನು ಒಟ್ಟು 8,000 ರೂಪಾಯಿ ಜನರಲ್ಲು ಮತ್ತು SC ST 5000 ರೂಪಾಯಿ ಕಟ್ಟಿದ್ದಾರೆ. ಆ ಎಲ್ಲ ಫಲಾನುಭವಿಗಳಿಗೆ ಕೂಡಲೇ ಆಶ್ರಯ ಸಮಿತಿಯ ಮನೆಗಳನ್ನು ಹಸ್ತಾಂತರ ಮಾಡಬೇಕು ಅನ್ನುವ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದು ಅತ್ಯಂತ ಗಂಭೀರವಾದ ವಿಚಾರ. ಕಳೆದ 7 ವರ್ಷಗಳಿಂದ 8,000 ರೂಪಾಯಿಗಳನ್ನು, 5,000 ರೂಪಾಯಿಗಳನ್ನು ಕಟ್ಟಿದಂಥ ಆಶ್ರಯ ಫಲಾನುಭವಿಗಳು ಇವತ್ತು ಮನೆ ಇಲ್ಲದೇ, ವಸತಿ ಇಲ್ಲದೇ ಇವತ್ತು ನಿತ್ರಾಣರಾಗಿದ್ದಾರೆ. ಅವರು ಆಶ್ರಯ ಸಮಿತಿಗೆ ಓಡಾಡಿ ಮಧ್ಯವರ್ತಿಗಳನ್ನು ಹಿಡಿದು ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಇವತ್ತು ಅನಾಥರಾಗಿ ಇವತ್ತು ಮಹಾನಗರ ಪಾಲಿಕೆಗೂ ಮತ್ತು ಆಶ್ರಯ ಸಮಿತಿಗೂ ಓಡಾಡ್ತಾ ಇದ್ದಾರೆ. ಇನ್ನು ಮುಂದೆ ಇವರ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತೇನೆ ಸರ್ಕಾರ. ಮಹಾನಗರ ಪಾಲಿಕೆ, ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರು ಬಹಳ ಇದು ಪಾದರಕ್ಷದಂತೆ ಕೆಲಸ ಮಾಡುವ ಮಹೇನ್ಗೌಡರು ಈ ಬಗ್ಗೆ ಕೂಡಲೇ ನಿಗಾವಹಿಸಿ ಈ ಆಶ್ರಯ ಸಮಿತಿ ಏನಿವತ್ತು ನೀವು 4800 ಮನೆಗಳನ್ನು ನೀವು ಕಟ್ಟಿದ್ದೀರಿ, ಅವೆಲ್ಲಗಳನ್ನು ಇದು ಮಾಡಿ ಖಾತೆ ಮಾಡಲಿಕ್ಕೆ ಒಂದು ಸಮಸ್ಯೆ ಆಗಿದೆ. ನೀವು ಅಗಸವಳ್ಳಿ ಗ್ರಾಮ ಪಂಚಾಯತಿಗೆ 60 ಮನೆಗಳನ್ನು ಖಾತೆ ಮಾಡಿಕೊಡಿ ಪ್ರಾಥಮಿಕ ಹಂತದಲ್ಲಿ ಅಂತ ಹೇಳ್ಬಿಟ್ಟು ನೀವು ಕರ್ತವ್ಯವನ್ನು ಕಳಿಸಿದ್ದೀರಿ. ಆದರೆ ಅಗಸವಳ್ಳಿ ಗ್ರಾಮ ಪಂಚಾಯತಿನವರು ಕೇವಲ 60ರಲ್ಲಿ 1 ಮನೆ ಮಾತ್ರ ಖಾತೆ ಮಾಡಿ ಖಾತೆ ಮಾಡಿ ಉಳಿದ ಮನೆಗಳ ಖಾತೆಯನ್ನು ಮಾಡಲಿಲ್ಲ. ಆದ್ದರಿಂದ ನಾವು ನಮ್ಮ ಸಂಘಟನೆ ಅಗಸವಳ್ಳಿ ಗ್ರಾಮ ಪಂಚಾಯತಿಯ PDO ಅವರನ್ನು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರನ್ನು ಮತ್ತು ಅಗಸವಳ್ಳಿ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿಗಳನ್ನು ಕೂಡಲೇ ಅಮಾನತು ಮಾಡಬೇಕು. ಈ ಅಮಾನತು ಆದೇಶವನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶಿವಮೊಗ್ಗ ಅವರು ಆದೇಶ ಹೊರಡಿಸಬೇಕು. ಕೂಡಲೇ ಈ ಬಗ್ಗೆ ತನಿಖೆ ಮಾಡಬೇಕು ಅನ್ನೋ ಒತ್ತಾಯವನ್ನು